Hello students, welcome back to my YouTube channel ADM JE Academy. Let us continue our discussion on target 80 out of 80 in board exams. So in the previous classes, in previous YouTube videos, we have discussed about relations and functions, MCQs, all the MCQs on relations and functions. So in this chapter, in this video, we are going to discuss about inverse trigonometric functions, MCQs on this chapter. Okay, so inverse trigonometric functions you have already studied, right? So here are some points to remember, that is domain and range. Range is also called as principal value branch. Okay, so all the trigonometric inverse trigonometric functions we have, for all these inverse trigonometric functions we have domain as well as range, or else you can call this as principal value branch. Okay, so we have all these things, right? So we have studied that trigonometric functions are not one, right? Are not one functions, right? Because they are giving same output values for different input values, so they are not one. So what is inverse trigonometry? Inverse of a function exists, or a function is said to be invertible if it is one and also that function is onto, right? So when we say a function is invertible if it is one and onto, or else we can say when the function is a bijective function, we can say that the function is invertible ಅಂತ ಹೇಳ್ತೀವಿ ಅಲ್ವಾ. ಸೊ ಇಲ್ಲಿ ನಮಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದೆ, ಬಟ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಏನು ಒನ್ ಫಂಕ್ಷನ್ ಅಲ್ಲ, ಅಂದ್ರೆ ಇಟ್ ಫೇಲ್ಸ್ ಟು ಬಿ ಬೈಜೆಕ್ಟಿವ್ ಅಲ್ವಾ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಡೊಮೈನ್ಸ್ ಏನಿದಾವೆ ಎಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಡೊಮೈನ್ ಏನಿದಾವೆ ಆ ಡೊಮೈನ್ ಅನ್ನ ನಾವೇನ್ ಮಾಡ್ತೀವಿ, ರೆಸ್ಟ್ರಿಕ್ಟ್ ಮಾಡ್ತೀವಿ. ಓಕೆನಾ, ವಿ ರೆಸ್ಟ್ರಿಕ್ಟ್ ದ ಡೊಮೈನ್ಸ್ ಆಫ್ ಆಲ್ ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಓಕೆ, ದೆನ್ ವಿಲ್ ಕಮ್ ಟು ನೋ ದಟ್ ಇಫ್ ವಿ ರೆಸ್ಟ್ರಿಕ್ಟ್ ದ ಡೊಮೈನ್ ಆಫ್ ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಆಗ ಏನಾಗ್ತವೆ, ಆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಒನ್ ಫಂಕ್ಷನ್ ಆಗಿರ್ತವೆ ಅಂಡ್ ಆನ್ ಟು ಫಂಕ್ಷನ್ ಆಗ್ತವೆ. ಆಮೇಲೆ ಅದನ್ನ ಬೈಜೆಕ್ಟಿವ್ ಅಂತ ಹೇಳ್ತೀರಾ, ಆಗ ಆ ಫಂಕ್ಷನ್ ಇನ್ವರ್ಟಿಬಲ್ ಅಂತ ಹೇಳ್ತೀವಿ. ದೆನ್ ವಿ ಸೇ ದಟ್ ಇನ್ವರ್ಸ್ ಆಫ್ ಅ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಎಕ್ಸಿಸ್ಟ್ ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ಇದೆಲ್ಲ ನಿಮಗೆ ಥಿಯರಿನಲ್ಲಿ ಗೊತ್ತಾಗಿರುತ್ತೆ, ಹೆಂಗೆ ನಮಗೆ ಇನ್ವರ್ಟಿಬಲ್ ಆಗ್ತವೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಹೇಳ್ಬಿಟ್ಟು, ಹೌದಾ. ಸೊ ಅದಕ್ಕೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಎಕ್ಸಿಸ್ಟ್ ಆಯಿತು ಅಂತ ಗೊತ್ತಾಯ್ತು ನಮಗೆ, ಹೌದಾ. ಸೊ ಅದರಲ್ಲಿ ಈ 6 ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದಾವೆ. ಅದಕ್ಕೆ ಡೊಮೈನ್ ಮತ್ತು ರೇಂಜ್, ನೀವು ಇಲ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನಿಗೆ ಏನು ಕಲ್ತಿರ್ತೀರಾ ಅದೇ ಥರ ಡೊಮೈನ್ ಅಂಡ್ ರೇಂಜಸ್ ಇರ್ತವೆ. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿ ರೇಂಜ್ ಆಗಿರೋದು ಇಲ್ಲಿ ಡೊಮೈನ್ ಆಗುತ್ತೆ. ಓಕೆ, ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂದ್ರೆ ಏನು? ದಿಸ್ ಈಸ್ ನಥಿಂಗ್ ಬಟ್ ರೆಸ್ಟ್ರಿಕ್ಟೆಡ್ ಡೊಮೈನ್. ಸೈನ್ ಎಕ್ಸ್ದು ರೆಸ್ಟ್ರಿಕ್ಟೆಡ್ ಡೊಮೈನ್ ಏನಿರುತ್ತಲ್ವಾ, ಆ ಡೊಮೈನ್ ರೆಸ್ಟ್ರಿಕ್ಟೆಡ್ ಡೊಮೈನ್ ಬಂದ್ಬಿಟ್ಟು ಸೈನ್ ಇನ್ವರ್ಸ್ ಎಕ್ಸ್ಗೆ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಗಿರುತ್ತೆ. ಸಿಮಿಲರ್ಲಿ ಫಾರ್ ಆಲ್ ದೀಸ್ ಥಿಂಗ್ಸ್. ಓಕೆ, ಸೊ ನೀವು ಈ ಟೇಬಲ್ನ ಅಬ್ಸರ್ವ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಏನು ಡೊಮೈನು, ಏನು ರೇಂಜ್ ಅಥವಾ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಗುತ್ತೆ ಎಲ್ಲ ಫಂಕ್ಷನ್ಸ್ಗೆ ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ಇದನ್ನ ಹೆಂಗೆ ನೀವು ನೆನ್ಪಿಟ್ಕೋಬೇಕು, ಇದು ನಿಮಗೆ ನೆನಪಿದ್ದೇ ಇರುತ್ತೆ ಡೊಮೈನ್, ಬಿಕಾಸ್ ಇವೆಲ್ಲ ರೇಂಜಸ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ವಾ. ಸೊ ಸೈನ್ದು ರೇಂಜ್ ಬಂದ್ಬಿಟ್ಟು ಇದಿರುತ್ತೆ, ಕಾಸ್ ರೇಂಜು, ಟ್ಯಾನ್, ಕಾಟ್, ಕೊಸಿಕೆಂಟ್, ಸೀಕೆಂಟ್ ರೇಂಜಸ್, ಅವು ಬಂದ್ಬಿಟ್ಟು ಇಲ್ಲಿ ಏನಾಗ್ತವೆ, ಡೊಮೈನ್ ಆಗ್ತವೆ. ಓಕೆ, ಇಲ್ಲಿ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚಲ್ಲಿ ನಮಗೆ ರೆಸ್ಟ್ರಿಕ್ಟೆಡ್ ಡೊಮೈನ್ ಬರುತ್ತೆ. ಈಗ ನೀವು ಫಾರ್ ಎಕ್ಸಾಂಪಲ್ ಸೈನ್ ಇನ್ವರ್ಸ್ ಎಕ್ಸ್ದು ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ನೋಡಿದರೆ ಕ್ಲೋಸ್ಡ್ ಇಂಟರ್ವಲ್ -π/2 to π/2 ಇದೆ. ಅದೇ ಟ್ಯಾನಿಗೆ ನೀವು ಕಂಪೇರ್ ಮಾಡ್ಕೊಂಡ್ರೆ ಇಲ್ಲಿ ಓಪನ್ ಇಂಟರ್ವಲ್ ಇದೆ. ಸೊ ಅಂದರೆ ಈ ಎರಡು ಸೇಮ್, ಓನ್ಲಿ ಡಿಫ್ರೆನ್ಸ್ ಏನು, ಇಲ್ಲಿ ಇವೆರಡು ಇನ್ಕ್ಲೂಡ್ ಆಗಿದ್ದಾವೆ, -π/2 ಮತ್ತು π/2 ಇಲ್ಲಿ ಇನ್ಕ್ಲೂಡ್ ಆಗಿರಲ್ಲ. ಓಕೆ, ನೆಕ್ಸ್ಟ್ ಕಾಸ್ ಇನ್ವರ್ಸ್ ಎಕ್ಸ್ ಮತ್ತು ಕಾಟ್ ಇನ್ವರ್ಸ್ ಎಕ್ಸ್ದು ಇವೆರಡೂ ಸೇಮ್ ಇದೆ ನೋಡಿ, 0 to π ಇದೆ, ಬೋತ್ ಆರ್ ಇನ್ಕ್ಲೂಡೆಡ್ ಹಿಯರ್. ಬಟ್ ಇಲ್ಲಿ 0 to π, ಬಟ್ 0 ಅಂಡ್ π ಆರ್ ಎಕ್ಸ್ಕ್ಲೂಡೆಡ್ ಆಗಿರುತ್ತೆ. ನೆಕ್ಸ್ಟ್ ಕೊಸಿಕೆಂಟ್ ಇನ್ವರ್ಸಲ್ಲಿ ನಮಗೆ ಸೈನ್ ಏನಿದೆ ಅದೇ ವ್ಯಾಲ್ಯೂ ಇರುತ್ತೆ, -π/2 to π/2 ಕ್ಲೋಸ್ಡ್ ಇಂಟರ್ವಲ್ ಎಲ್ಲ ವ್ಯಾಲ್ಯೂಸ್ ಇರುತ್ತೆ ಎಕ್ಸೆಪ್ಟ್ 0. ಯಾಕೆ ಎಕ್ಸೆಪ್ಟ್ 0 ಅಂತ ಹೇಳ್ತೀವಿ ಇಲ್ಲಿ?
ಕೊಸಿಕೆಂಟ್ ಎಕ್ಸ್ ಅನ್ನು ನಾವೇನಂತ ಬರಿಬೋದು, 1/sin x ಅಂತ ಬರಿಬೋದು. ಇಫ್ ಎಕ್ಸ್ ಈಕ್ವಲ್ ಟು 0, ಎಕ್ಸ್ 0 ಆಗಿಬಿಟ್ರೆ ಏನಾಯ್ತಿದು 1/0 ಆಗುತ್ತೆ, 1/sin 0. ಅಂದರೆ ಈ ಫಂಕ್ಷನ್ನು ಡಿಫೈನ್ ಆಗಲ್ಲ, ನಾಟ್ ಡಿಫೈನ್ಡ್ ಅಲ್ವಾ, ಇಟ್ ಈಸ್ ನಾಟ್ ಡಿಫೈನ್ಡ್ ಅಂತ ಹೇಳ್ಬಿಟ್ಟು. ಅಂದರೆ ಎಕ್ಸ್ ಈಕ್ವಲ್ ಟು 0 ಆದರೆ ನಮಗಲ್ಲಿ ಫಂಕ್ಷನ್ ಡಿಫೈನ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೀವಿ, ಆ ಒಂದು ವ್ಯಾಲ್ಯೂವನ್ನು ನಾವು ಆ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚಲ್ಲಿ ತೆಗಿತಾ ಇದ್ದೀವಿ. ಎಕ್ಸೆಪ್ಟ್ ದಟ್ ವ್ಯಾಲ್ಯೂ ಎಲ್ಲ ವ್ಯಾಲ್ಯೂಸ್ಗೂ ಏನಾಗುತ್ತೆ, ಫಂಕ್ಷನ್ ಡಿಫೈನ್ ಆಗುತ್ತೆ. ಓಕೆನಾ. ಸೊ ಹಾಗಾಗಿ ಇದು ಸೇಮ್ ಸೈನ್ ಇನ್ವರ್ಸ್ ಎಕ್ಸ್ದು ಫಂಕ್ಷನ್ ಏನಿದೆ, ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಏನಿದೆ ಅದೇ ಬರುತ್ತೆ, ಬಟ್ 0 ಬರಲ್ಲ ಇಲ್ಲಿ, 0 ನಾಟ್ ಇನ್ಕ್ಲೂಡೆಡ್. ಓಕೆ, ಸಿಂಗಲ್ಟನ್ ಸೆಟ್ 0ನ ಸಬ್ಟ್ರಾಕ್ಟ್ ಮಾಡ್ತೀರಾ. ನೆಕ್ಸ್ಟ್ ಸೀಕೆಂಟ್ ಇನ್ವರ್ಸ್ ಎಕ್ಸ್ನ ನೀವು ಅಬ್ಸರ್ವ್ ಮಾಡೋದಾದರೆ ಇದು ಯಾವುದಕ್ಕೆ ಸಿಮಿಲರ್ ಇದೆ ನೋಡಿ, ದಿಸ್ ಇಸ್ ಸಿಮಿಲರ್ ಟು ಸೈನ್ ಆಯಿತು ಅಲ್ವಾ. ಇದು ಯಾವುದಕ್ಕೆ ಸಿಮಿಲರ್ ಇದೆ, ಸಿಮಿಲರ್ ಟು ಕಾಸ್ ಇದೆನಾ, ರೈಟ್. ಕ್ಲೋಸ್ಡ್ ಇಂಟರ್ವಲ್ 0 to π ಇದೆ, ಮೈನಸ್ ಸಿಂಗಲ್ಟನ್ ಸೆಟ್ π/2 ತೊಗೊಂಡಿದ್ದೀವಿ ಇಲ್ಲಿ. ಯಾಕೆ ಇದು ಮೈನಸ್ ಸಿಂಗಲ್ಟನ್ ಸೆಟ್ π/2? ಬಿಕಾಸ್ ಸೀಕೆಂಟ್ ಎಕ್ಸ್ ಅನ್ನು ನೀವೇನಂತ ಬರೀತೀರಾ, ಸೀಕೆಂಟ್ ಎಕ್ಸ್ ಇಸ್ 1/cos x ಅಲ್ವಾ. ಇಫ್ ಎಕ್ಸ್ ಈಕ್ವಲ್ ಟು 0, ಎಕ್ಸ್ ಏನಾದರೂ ನಾನು 0 ಅಂತ ತೊಗೊಂಡ್ರೆ ಇದೇನಾಗುತ್ತೆ ನಿಮಗೆ 1/ ನಾಟ್ ಎಕ್ಸ್ ಈಕ್ವಲ್ ಟು 0, ಎಕ್ಸ್ ಈಕ್ವಲ್ ಟು π/2, ದಟ್ ಈಸ್ 90. ಎಕ್ಸ್ ಈಕ್ವಲ್ ಟು 90 ಡಿಗ್ರಿ ತೊಗೊಂಡ್ರೆ ಇಲ್ಲಿ ಕಾಸ್ π/2, ವಾಟ್ ಈಸ್ ಕಾಸ್ π/2? ಕಾಸ್ 90 ಈಸ್ 0. ಅಗೇನ್ ಈ ಫಂಕ್ಷನ್ ಏನಾಯಿತು ನಿಮಗೆ, ಇದು ನಾಟ್ ಡಿಫೈನ್ಡ್ ಅಂತ ಹೇಳ್ತೀರಾ. ಸೊ ಯಾವ ವ್ಯಾಲ್ಯೂವಿಗೆ ಫಂಕ್ಷನ್ ಡಿಫೈನ್ ಆಗಲ್ವಾ, ಆ ವ್ಯಾಲ್ಯೂವನ್ನು ನಾವು ಏನು ಮಾಡ್ತಾ ಇದ್ದೀವಿ, ಟೋಟಲ್ ಇಂಟರ್ವಲಿಂದ ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ. ಓಕೆನಾ. ಸೊ ಅದಕ್ಕೋಸ್ಕರ ಇಲ್ಲಿ ಸಿಂಗಲ್ಟನ್ ಸೆಟ್ π/2 ಅನ್ನು ನಾವು ಸಬ್ಟ್ರಾಕ್ಟ್ ಮಾಡಿದ್ದೀವಿ. ಯಾವ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚಿಗೆ, ಸೀಕೆಂಟ್ ಇನ್ವರ್ಸ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ಗೆ. ಸೊ ಈ ಥರ ನೀವು ಈ ಟೇಬಲನ್ನು ವಿತೌಟ್ ಬೈ ಹಾರ್ಟಿಂಗ್ ನೀವು ನೆನ್ಪಿಟ್ಕೋಬೋದು. ಓಕೆನಾ. ಬೈ ಹಾರ್ಟ್ ಮಾಡಬೇಕು ಅಂತ ಏನಿಲ್ಲ, ಇದೇ ನಿಮಗೆ MCQಸಲ್ಲಿ ಬಂದೇ ಬರುತ್ತೆ. ಈ ಟೇಬಲ್ ಮೇಲೆ ಕ್ವಶನ್ ಯಾವುದಾದ್ರೂ ಬರ್ಬೋದು. ಲೈಕ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂದರೆ ಏನು, ಇಲ್ಲಿ ನೋಡಿ ಫಸ್ಟ್ ಕ್ವಶನ್ ನೀವು ಅಬ್ಸರ್ವ್ ಮಾಡ್ಬೋದು, ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್. ಸೆಕೆಂಡ್ ಕ್ವಶನ್, ಡೊಮೈನ್ ಆಫ್ f of x equal to sin inverse x. ಡೊಮೈನು, ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್, ಅಗೇನ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್. ಓಕೆನಾ. ಸೊ ಈ ಥರ ಕ್ವಶನ್ಸ್ ನಿಮಗೆ ಈ ಟೇಬಲ್ ಮೇಲೇ ಬರುತ್ತೆ. ಸೊ ಈ ಟೇಬಲ್ನ ನೀವು ನೆನ್ಪಿಟ್ಕೊಂಡ್ರಿ ಅಂತಂದರೆ ನೀವು ಆ ಕ್ವಶನನ್ನು ಈಸಿಯಾಗಿ ಅಟೆಂಡ್ ಮಾಡ್ಕೋಬೋದು. ಓಕೆನಾ. ಸೊ ಈಗ ನಾನು ಕ್ವಶನ್ ನಂಬರ್ 1ಇಂದನೂ ನಿಮಗೇನಿದೆ ನೋಡಿ ಅಪ್ ಟು 16th ಅದನ್ನೇ ಕೇಳಿದ್ದಾರೆ ಅವರು. ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಟ್ಯಾನ್ ಇನ್ವರ್ಸು, ಕೊಸಿಕೆಂಟು, ಕಾಸ್ ಇನ್ವರ್ಸು, ಸೀಕೆಂಟ್ ಇನ್ವರ್ಸು ಇದನ್ನೇ ಕೇಳಿದ್ದಾರೆ. ಡೊಮೈನ್ ಆಗಿರ್ಬೋದು. ಓಕೆ, ಇಲ್ಲಿ ರೇಂಜ್ ಅಂತ ಇದೆ. ರೇಂಜ್ ಅಂದರೆ ಏನು, ರೇಂಜ್ ಈಸ್ ನಥಿಂಗ್ ಬಟ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಗುತ್ತೆ. ಸೊ ಇವೆಲ್ಲ ನೀವು ಆ ಟೇಬಲ್ನ ನೋಡ್ಕೊಂಡ್ಬಿಟ್ಟೆ ಬರೀಬೋದು. ಓಕೆ. ಸೊ ಇಲ್ಲಿ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ ನಿಮಗೆ ಕ್ವಶನ್ ನಂಬರ್ 1ಇಂದ 6 ಏನಿದೆ ಇದು ನಿಮಗೆ ಹೋಮ್ವರ್ಕ್. ನೀವು ಆ ಟೇಬಲ್ನ ನೋಡ್ಕೊಂಡ್ಬಿಟ್ಟು ಆರಾಮಾಗಿ ಮಾಡ್ಬೋದು ಏನು ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ನೆಕ್ಸ್ಟ್ ಕ್ವಶನಿಂದ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಕ್ವಶನ್ ನಂಬರ್ 17 ನೋಡಿ ಏನಿದೆ, ದ ವ್ಯಾಲ್ಯೂ ಆಫ್ ಟ್ಯಾನ್ ಇನ್ವರ್ಸ್ 1 ಪ್ಲಸ್ ಕಾಸ್ ಇನ್ವರ್ಸ್ ಮೈನಸ್ 1/2 ಪ್ಲಸ್ ಸೈನ್ ಇನ್ವರ್ಸ್ ಮೈನಸ್ 1/2 ಈಸ್ ಈಕ್ವಲ್ ಟು ಅಂತ ಕೇಳಿದ್ದಾರೆ. ಓಕೆನಾ. ಸೊ ಈಗ ಫಸ್ಟ್ ಆಫ್ ಆಲ್ ಒಂದೊಂದೇ ಫಂಕ್ಷನ್ನ ಹೇಳ್ಕೊಡ್ತೀನಿ ಯಾವ ಥರ ಮಾಡಬೇಕು ಅಂತ. ನೆಕ್ಸ್ಟ್ ಡೈರೆಕ್ಟಾಗಿ ಮಾಡ್ತಾ ಹೋಗೋಣ. ಫಸ್ಟ್ ಇದನ್ನು ಒಂದೊಂದೇ ಕಲಿಯೋಣ ಹೇಗೆ ಮಾಡೋದು ಅಂತ. ಟ್ಯಾನ್ ಇನ್ವರ್ಸ್ 1 ಈಕ್ವಲ್ ಟು ಎಕ್ಸ್ ಅಂತ ತೊಗೊಳ್ಳಿ. ಆಗ ಟ್ಯಾನನ್ನು ಈ ಕಡೆ ತೊಗೊಂಡಾಗ ಏನಾಯಿತು, ಅಥವಾ ಎರಡೂ ಕಡೆ ಟ್ಯಾನ್ ಅಪ್ಲೈ ಮಾಡ್ಕೊಂಡಾಗ ಏನಾಯ್ತು, ಇದು ಟ್ಯಾನ್ ಎಕ್ಸ್ ಈಕ್ವಲ್ ಟು 1 ಆಗುತ್ತೆ. ಯಾವ ವ್ಯಾಲ್ಯೂ ಆಫ್ ಎಕ್ಸಿಗೆ ನನಗೆ ಟ್ಯಾನ್ ಎಕ್ಸ್ 1 ಬರುತ್ತೆ ಅದು ಗೊತ್ತಿದೆ ನನಗೆ ಅಲ್ವಾ. ಟ್ಯಾನ್ π/4ಗೆ 1 ಬರುತ್ತೆ ಅಂತ ಗೊತ್ತು. ಟ್ಯಾನ್ π/4 ಈಸ್ 1 ಅಂತ ಹೇಳ್ಬಿಟ್ಟು. ಹಾಗಿದ್ರೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನಾಯಿತು, ಎಕ್ಸ್ ವ್ಯಾಲ್ಯೂ ಈಸ್ π/4. ಅಂದರೆ ಟ್ಯಾನ್ ಇನ್ವರ್ಸ್ 1 ಅಂದರೆ ಏನಾಯ್ತು ನನಗಿಲ್ಲಿ, ಟ್ಯಾನ್ ಇನ್ವರ್ಸ್ 1 ಈಸ್ π/4 ಅಂತ ಗೊತ್ತಾಯಿತು. ನೆಕ್ಸ್ಟ್ ಕಾಸ್ ಇನ್ವರ್ಸ್ ಆಫ್ ಮೈನಸ್ 1/2 ಇದೆ ಅಲ್ವಾ. ಇದನ್ನು ನಾನು y ಅಂತ ತೊಗೋತಾ ಇದ್ದೀನಿ. ಸೊ ಕಾಸ್ ಎರಡು ಕಡೆ ಕಾಸ್ ಅಪ್ಲೈ ಮಾಡ್ಕೊಂಡ್ರೆ ನಿಮಗಿಲ್ಲಿ ಕಾಸ್ y ಈಸ್ ಈಕ್ವಲ್ ಟು ಮೈನಸ್ 1/2. ಬಟ್ ನಮಗೇನು ಗೊತ್ತು, ಕಾಸ್ π/3 ವ್ಯಾಲ್ಯೂ ಗೊತ್ತು ಅಲ್ವಾ. ವಾಟ್ ಈಸ್ ಕಾಸ್ π/3? ಇದು 1/2 ಅಂತ ಗೊತ್ತು. ಓಕೆನಾ. ಬಟ್ ಇಲ್ಲಿ ನಮಗೆ ಮೈನಸ್ 1/2 ಇದೆ. ಮೈನಸ್ 1/2 ಯಾವಾಗ ಬರುತ್ತೆ, ಪೈ ಮೈನಸ್ π/3 ಮಾಡ್ಕೊಂಡಾಗ ಅಲ್ವಾ. ಸೊ ಅಂದರೆ ನಾನಿಲ್ಲಿ ಕಾಸ್ ಆಫ್ ಪೈ ಮೈನಸ್ π/3 ಅಂತ ಬರಿತಾ ಇದ್ದೀನಿ. ವಾಟ್ ಈಸ್ ಪೈ ಮೈನಸ್ π/3? 180 ಮೈನಸ್ ತೀಟಾ. 180 ಮೈನಸ್ ತೀಟಾ ಎಲ್ಲಿ ಲೈ ಆಗುತ್ತೆ ನಿಮಗೆ,
180 ಮೈನಸ್ ಥೀಟಾ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ವಾ. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಕಾಸ್ ಏನು ನೆಗೆಟಿವ್, ಅಂದರೆ ಇಲ್ಲೇನು ಬರುತ್ತೆ ಮೈನಸ್ ಕಾಸ್ ಥೀಟಾ ಬರುತ್ತೆ. ಓಕೆ, ಸೊ ಮೈನಸ್ ಕಾಸ್ ಥೀಟಾ ಬರುತ್ತೆ ಈ ವ್ಯಾಲ್ಯೂ. ಹಾಗಾಗಿ ನಾನು ಪೈ ಮೈನಸ್ ಪೈ ಬೈ 3 ಅಂತೇಳಿ ಬರ್ಕೋಬೋದು ಇದನ್ನು. ಹೌದಾ. ಸೊ ವಾಟ್ ಈಸ್ ಪೈ ಮೈನಸ್ ಪೈ ಬೈ 3? ಕಾಸ್ 3 ಪೈ ಮೈನಸ್ ಪೈ ಇಟ್ ಈಸ್ 2 ಪೈ ಬೈ 3 ಅಂತ ಬರ್ಕೋಬೋದು. ಹಾಗಿದ್ರೆ ಇಲ್ಲಿ y ವ್ಯಾಲ್ಯೂ ನನಗೇನು ಬಂತು? y ವ್ಯಾಲ್ಯೂ ಬಂದ್ಬಿಟ್ಟು 2 ಪೈ ಬೈ 3 ಆಗುತ್ತೆ. ಓಕೆ, ನೆಕ್ಸ್ಟ್ ಕನ್ಸಿಡರ್ ಮಾಡಿ ಏನಿದೆ, ಸೈನ್ ಇನ್ವರ್ಸ್ ಆಫ್ ಮೈನಸ್ 1 ಬೈ 2 ಲೆಟ್ ದಿಸ್ ಬಿ ಈಕ್ವಲ್ ಟು z ಅಂತ. ಓಕೆನಾ. ಇಫ್ ಯು ಟೇಕ್ ಸೈನ್ ಆನ್ ಬೋತ್ ದ ಸೈಡ್ಸ್, ಆಗೇನಾಗುತ್ತೆ ಸೈನ್ z ಇಸ್ ಈಕ್ವಲ್ ಟು ಮೈನಸ್ 1 ಬೈ 2 ಆಗುತ್ತೆ ಅಲ್ವಾ, ಇಸ್ ಈಕ್ವಲ್ ಟು ಮೈನಸ್ 1 ಬೈ 2. ಬಟ್ ನಮ್ಗೊಂದು ಗೊತ್ತಿದೆ ಏನು, ಸೈನ್ ಯಾವ ವ್ಯಾಲ್ಯೂಗೆ 1 ಬೈ 2 ಬರುತ್ತೆ, ರೈಟ್. ಸೈನ್ ಯಾವ ವ್ಯಾಲ್ಯೂಗೆ 1 ಬೈ 2 ಬರುತ್ತೆ? ಪೈ ಬೈ 6ಗೆ 1 ಬೈ 2 ಬರುತ್ತೆ ಅಲ್ವಾ. ಥೀಟಾ ವ್ಯಾಲ್ಯೂ ಪೈ ಬೈ 6 ಇದ್ರೆ ಸೈನ್ ಪೈ ಬೈ 6 ಈಸ್ 1 ಬೈ 2. ಬಟ್ ಇಲ್ಲಿ ಕ್ವೆಶನ್ ಇರೋದೇನು ಮೈನಸ್ 1 ಬೈ 2 ಅಂತ ಇದೆ. ಹಾಗಿದ್ರೆ ನಾನು ಇದನ್ನ ಸೈನ್ ಆಫ್ ಮೈನಸ್ ಪೈ ಬೈ 6 ಅಂತ ಬರೀಬೋದಾ, ರೈಟ್, ವಿಚ್ ಇಂಪ್ಲೈಸ್ this equal to sine of minus pi by 6 ಅಂತ ಬರೀಬೋದಾ. and we know sine of minus theta is minus sin theta ಅಂತೇಳಿ ಬರಿತೀವಿ. ಓಕೆನಾ. ಸೊ ಹಾಗಿದ್ರೆ ಇಲ್ಲಿ ನನಗೆ z ವ್ಯಾಲ್ಯೂ ಏನಾಗ್ತಾ ಇದೆ, z ವ್ಯಾಲ್ಯೂ ಏನಾಗ್ತಾ ಇದೆ, ಇಟ್ ಈಸ್ ಮೈನಸ್ ಪೈ ಬೈ 6. ಓಕೆ, ಸೊ ಈಗ ನಮಗೆ ಇದರೆಲ್ಲದ್ರದ್ದು ವ್ಯಾಲ್ಯೂ ಸಿಕ್ತು. ಹೌದಾ. ಟ್ಯಾನ್ ಇನ್ವರ್ಸ್ ಒಂದು ಏನಾಯಿತು, ವಿಚ್ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ 1 ಈಸ್ pi by 4. Next, cos inverse minus 1 by 2 value 2 pi by 3. Next, sin inverse minus 1 by 2 value minus pi by 6. It is minus pi by 6. What is the LCM? LCM is 12. So this is 3 pi. This is 4 pi. Next, 3 pi, then 3 4s are 12, no, it is 8 pi, not 4 pi, 8 pi, then minus 2 pi, right. What you will get, 3 pi plus 8 pi is 11 pi, 11 minus 2, it is 9 pi divided by 12. 3 3s are 3, 4s are, so what you will get, 3 pi by 4 ಸಿಗುತ್ತೆ ನಿಮಗೆ. ಏನು ನಿಮ್ಗೆ ಆನ್ಸರ್ ಇದ್ರದ್ದು? ಆನ್ಸರ್ ಬಂದ್ಬಿಟ್ಟು 3 pi by 4 ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ 18th question ನೋಡಿ. The value of tan inverse root 3 plus secant inverse minus 2 is equal to ಅಂತ ಕೇಳಿದ್ದಾರೆ. ಸೊ tan inverse root 3 ಅಗೇನ್ ನೀವು ಈ ಥರ ಮಾಡ್ಕೋಬೋದು, tan inverse root 3 is equal to x ಅಂತ ತಗೊಳ್ಳಿ, tan x equal to root 3 ಆಗುತ್ತೆ. ಹಾಗಿದ್ರೆ x ವ್ಯಾಲ್ಯೂ ಏನು ಬರುತ್ತೆ ನಮಗೆ? ವಾಟ್ ಈಸ್ ದ x ವ್ಯಾಲ್ಯೂ ಹಿಯರ್? x is pi by 3 ಆಗುತ್ತೆ. tan pi by 3 ರೂಟ್ 3 ವ್ಯಾಲ್ಯೂ ಕೊಡುತ್ತೆ ನಿಮಗೆ. ಓಕೆನಾ. ಸೊ ಇದು ಪೈ ಬೈ 3 ಆಯಿತು. ನೆಕ್ಸ್ಟ್ ಸಿಕೆಂಟ್ ಇನ್ವರ್ಸ್ ಮೈನಸ್ 2 ಇಸ್ ಈಕ್ವಲ್ ಟು ವೈ ಅಂತ ತಗೊಳ್ಳಿ. ಇದನ್ನು ನಾನು ಸಿಕೆಂಟ್ ಈಸ್ ರೆಸಿಪ್ರೋಕಲ್ ಆಫ್ ಕಾಸ್ ಅಲ್ವಾ. ಸೊ ಹಾಗಾಗಿ ನಾನು ಇದನ್ನು ಕಾಸ್ ಇನ್ವರ್ಸ್ ಮೈನಸ್ 1 ಬೈ 2 ಅಂತ ತಗೋಬೋದಲ್ವಾ. ಸೊ ಈಗ ಜಸ್ಟ್ ನಾವು ಮೇಲೆ ಕ್ವಶನಲ್ಲಿ ಸಾಲ್ವ್ ಮಾಡಿದ್ದೀವಿ ಇಲ್ಲಿ. ಅದೇ ವಾಟ್ ಈಸ್ cos of y equal to minus 1 by 2 ಇದ್ರೆ, cos inverse of minus 1 by 2 ಇದ್ರೆ ನಮ್ಗೆ ಏನು ಬಂತು, ಆ ವ್ಯಾಲ್ಯೂ 2 pi by 3. y ವ್ಯಾಲ್ಯೂ ಏನು ಬಂತು? 2 pi by 3, which implies y equal to 2 pi by 3 ಆಗುತ್ತೆ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, therefore tan inverse root 3 ವ್ಯಾಲ್ಯೂ ಎಷ್ಟು? It is pi by 3 plus secant inverse minus 2 ವ್ಯಾಲ್ಯೂ ಎಷ್ಟು? It is 2 pi by 3. ಇದನ್ನು ನೀವು ಆ್ಯಡ್ ಮಾಡ್ಬೋದು. ಎಲ್ ಸಿ ಎಮ್ ಏನು ತಗೊಳ್ಳೋ ಅವಶ್ಯಕತೆ ಇಲ್ಲ, ಡಿನಾಮಿನೇಟರ್ ಸೇಮ್ ಇದೆ. ಸೊ ಇಟ್ ಈಸ್ 4 pi by 3 pi by 3 ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ 3 3 gets cancelled. So you'll get the answer as pi. Okay. Next question, 19th one. The value of cos inverse 1 by 2 plus 2 sin inverse 1 by 2 is equal to ಅಂತ ಕೇಳಿದ್ದಾರೆ. ಓಕೆನಾ. ಸೊ ಕಾಸ್ ಇನ್ವರ್ಸ್ 1 by 2 ಗೊತ್ತಿದೆ ನಮಗೆ. ಏನು ಕಾಸ್ ಇನ್ವರ್ಸ್ 1 by 2? ಇಟ್ ಈಸ್ pi by 3 ಪ್ಲಸ್
2 times sin inverse 1/2 ವ್ಯಾಲ್ಯೂ ಗೊತ್ತಿದೆ. ಇಟ್ ಈಸ್ 5/6. 2 ones 2 3s are. ಓಕೆ, ಸೊ ಈಗ ನಮ್ಗೆ ಏನಾಯಿತು 5/3 ಪ್ಲಸ್ 5/3. ವಾಟ್ ಈಸ್ ದಟ್? ಇಟ್ ಈಸ್ 2π/3 ಆಗುತ್ತೆ. ಸೊ ಏನು ಆನ್ಸರು? ಆನ್ಸರ್ ಬಂದು 2π/3. ನೆಕ್ಸ್ಟ್ ಕ್ವೆಶನ್, ದ ವ್ಯಾಲ್ಯೂ ಆಫ್ tan inverse √3 ಪ್ಲಸ್ ಕಾಟ್ ಇನ್ವರ್ಸ್ ಮೈನಸ್ √3 ಅಂತ ಹೇಳಿದ್ದಾರೆ. ಓಕೆ, ಸೊ ಈಗ ನೋಡಿ tan inverse √3 ಗೊತ್ತಿದೆ ನಮಗೆ, ಈಗಿನ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಲ್ವಾ, ದಟ್ ಈಸ್ 5/3. ನೆಕ್ಸ್ಟ್ ಕಾಟ್ ಇನ್ವರ್ಸ್ ಮೈನಸ್ √3 ಇದೆ ಅಲ್ವಾ, ಇದನ್ನು ನಾನು tan ಇನ್ವರ್ಸ್ ಮೈನಸ್ 1/√3 ಅಂತ ಬರ್ಕೋಬೋದಾ? ಸೊ tan ಇನ್ವರ್ಸ್ ಮೈನಸ್ 1/√3 ಅಂತ ಬರ್ಕೋಬೋದು. ಇದನ್ನು ನಾನು y ಅಂತ ತಗೊತಿದ್ದೀನಿ. tan y ಈಕ್ವಲ್ ಟು ಮೈನಸ್ 1/√3. ಯಾವಾಗ ನಮಗೆ 1/√3 ಬರುತ್ತೆ? ಟ್ಯಾನ್ ಯಾವ ವ್ಯಾಲ್ಯೂಗೆ ನಮಗೆ 1/√3 ಬರುತ್ತೆ? π/6ಗೆ ಅಲ್ವಾ. ಟ್ಯಾನ್ 5/6 ಈಸ್ 1/√3. ಬಟ್ ನಮಗಿಲ್ಲಿ ಮೈನಸ್ ಇದೆ, ಮೈನಸ್ ವ್ಯಾಲ್ಯೂ ಬೇಕು, ಮೈನಸ್ 1/√3 ಬೇಕು. ಹಾಗಿದ್ರೆ ನಾನು ಇದನ್ನು ಏನಂತ ಬರ್ಕೋಬೋದು? ಟ್ಯಾನ್ ಇನ್ವರ್ಸ್ ಪೈ ಮೈನಸ್ 5/6 ಅಂತ ಬರ್ಕೋಬೋದು. ಹೌದಾ? ಪೈ ಮೈನಸ್ 5/6 ಅಂದ ತಕ್ಷಣ ಎಲ್ಲಿ ಬರುತ್ತೆ ನಮಗದು? ಯಾವ ಕ್ವಾಡ್ರೆಂಟ್? 180 ಮೈನಸ್ ತೀಟಾ, ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಟ್ಯಾನ್ ಏನು? ನೆಗೆಟಿವ್. ಸೊ ಹಾಗಾಗಿ ನನಗಿಲ್ಲಿ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ ಇದಕ್ಕೆ, ಓಕೆನಾ? ಮೈನಸ್ 1/√3 ಬರುತ್ತೆ. ಸೊ ವಾಟ್ ಈಸ್ ಟ್ಯಾನ್ ಇನ್ವರ್ಸ್ ಪೈ ಮೈನಸ್ 5 ನಾಟ್ ಟ್ಯಾನ್ ಇನ್ವರ್ಸ್, ಸೊ ಇಲ್ಲಿ ಟ್ಯಾನ್ ತೊಗೊಂಡಿದ್ದೀವಲ್ವಾ, ಯಾ ಇಟ್ ಈಸ್ ಟ್ಯಾನ್. ಟ್ಯಾನ್ ಆಫ್ ಪೈ ಮೈನಸ್ 5/6 ವ್ಯಾಲ್ಯೂ ಏನಾಯ್ತು? ಇದು ಟ್ಯಾನ್ 6π ಮೈನಸ್ ಪೈ, ಇಟ್ ಈಸ್ 5π/6. ಆಗಿದ್ರೆ ವ್ಯಾಲ್ಯೂ ಏನು ಬರ್ತಾ ಇದೆ ನಮಗೆ? y ವ್ಯಾಲ್ಯೂ ಬಂದ್ಬಿಟ್ಟು 5π/6. ದಟ್ ಈಸ್ ನಥಿಂಗ್ ಬಟ್ ಕಾಟ್ ಇನ್ವರ್ಸನ್ನು ನಾವು ಟ್ಯಾನಿಗೆ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟು ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡ್ಕೋತಿದ್ದೀವಿ. ಇಫ್ ಯು ನೋ ಡೈರೆಕ್ಟ್ಲಿ ಕಾಟ್ ಇನ್ವರ್ಸ್ ಆಫ್ ಮೈನಸ್ √3, ಯು ಕ್ಯಾನ್ ಡೂ ಇಟ್. ಓಕೆ, ನೋ ಪ್ರಾಬ್ಲಮ್ ಇನ್ ದಟ್. ಅದರ್ವೈಸ್ ಯು ಕ್ಯಾನ್ ಕನ್ವರ್ಟ್ ಇಟ್ ಇಂಟು ಟ್ಯಾನ್, ದೆನ್ ಯು ಕ್ಯಾನ್ ಸಾಲ್ವ್ ಇಟ್. ಓಕೆ, ಸೊ ಇದು ನಮಗೆ ಎಷ್ಟು ಬಂದಿದೆ? 5π/6 ಆಗಿದೆ. ಓಕೆನಾ? ಸೊ ಇಲ್ಲಿ ಎಲ್ ಸಿ ಎಮ್ ಎಷ್ಟಾಗುತ್ತೆ ನೋಡಿ ನಿಮಗೆ? ಎಲ್ ಸಿ ಎಮ್ ಈಸ್ 6. This is 2π plus 5π. It is nothing but 7π/6 alva. So option D is the correct one, right? Next question 21 ನೋಡಿ ಏನಿದೆ? sin of π/3 minus sin of minus 1/2 ಅಂತ ಇದೆ. ಫಸ್ಟ್ ಇದನ್ನು ರಿಪ್ಲೇಸ್ ಮಾಡ್ಕೊಳ್ಳಿ. ಇಲ್ಲೇನಿದೆ? sin of π/3 ಮೈನಸ್ ಸೈನ್ ಆಫ್ ಮೈನಸ್ 1/2 ಅಂತಂದರೆ ಏನು ಬರೀತೀರಾ ನೀವು? ಇಟ್ ಈಸ್ ನಥಿಂಗ್ ಬಟ್ ಮೈನಸ್ π/6 which is equal to sin of π/3 minus into minus becomes plus π/6, that is equal to, again LCM is 6. ಸೊ ಏನಾಗುತ್ತೆ ನಿಮಗೆ? sin of 2π plus π divided by 6. This is nothing but sin of 3π divided by 6. 3 ones 3 2, right? So it is sin π/2. What is sin π/2? It is nothing but 1. Sin 90, it is 1. Okay, next question 22. Question number 22 ನೋಡಿ. Sin of the principal value of cos inverse of cos 7π/6 ಅಂತ ಕೇಳ್ತಿದ್ದಾರೆ. ಓಕೆನಾ? ಇದ್ರದ್ದು ಪ್ರಿನ್ಸಿಪಲ್ ವ್ಯಾಲ್ಯೂ ಹೇಳಿ ಅಂತ ಹೇಳ್ಬಿಟ್ಟು. ಓಕೆ, ಎಸ್. ಸೊ ಇದನ್ನು ಕಾಸ್ ಇನ್ವರ್ಸ್ ಆಫ್ ಕಾಸ್ದು ಪ್ರಿನ್ಸಿಪಲ್ ವ್ಯಾಲ್ಯೂ ಏನು? ಇಟ್ ಈಸ್ 0 to π. ಓಕೆನಾ? 0 to π ಅಲ್ಲಿ ನಮಗೆ ಆ ವ್ಯಾಲ್ಯೂ ಬರಬೇಕು. ಹೌದಾ? ಸೊ ಈಗ ಇದು 0 to π ಅಲ್ಲಿ ಬರುತ್ತಾ ನಮಗೆ ಚೆಕ್ ಮಾಡ್ಕೋಬೇಕು ಅಲ್ವಾ? 0 to π ಅಂದರೆ 0 to 180 ಒಳಗಡೆ ಇರಬೇಕು. ಇದೇನು 7π/6 ಅಂತ ಇದೆ. ಇಟ್ ಈಸ್ ನಥಿಂಗ್ ಬಟ್ 7 into 180 divided by 6. 6 ones 6 3s are 18 30. ಸೊ ಇಟ್ ಈಸ್ 10 degrees ಇದೆ ಅಲ್ವಾ? ಸೊ ಅಂದರೆ ಇದೇನಿದೆ ಈ ವ್ಯಾಲ್ಯೂ ಬಂದ್ಬಿಟ್ಟು ನಮಗೆ ಇದರಲ್ಲಿ ಪ್ರೆಸೆಂಟ್ ಇಲ್ಲ ಅಲ್ವಾ? ಅದಕ್ಕೆ ನಾವು ಇದನ್ನು ಇನ್ ಟರ್ಮ್ಸ್ ಆಫ್
ಪೈ ಪ್ಲಸ್ ಅಥವಾ ಪೈ ಮೈನಸ್ ತೀಟಾ ಆ ಥರ ನಾವು ಇದನ್ನು ಬರೀಬೇಕಾಗುತ್ತೆ. ಸೊ ಈಗ ಪೈ ಪ್ಲಸ್ ತೀಟಾ ಬರೆದ್ರೆ ನಂಗೆ ಏನಾಗುತ್ತೆ, ಪೈ ಪ್ಲಸ್ ತೀಟಾ ತೊಗೊಂಡ್ರೆ 180 ಪ್ಲಸ್ ತೀಟಾ, 180 ಮೈನಸ್ ತೀಟಾ ತಗೊಂಡ್ರೆ ಮೈನಸ್ ಕಾಸ್ ತೀಟಾ ಆಗುತ್ತೆ ಬಿಕಾಸ್ ಸೆಕೆಂಡ್ ಕ್ವಾಡ್ರೆಂಟ್. 180 ಪ್ಲಸ್ ತೀಟಾ ಅಂತೇಳಿ ನಾನು ತೊಗೊಂಡ್ರೆ ಥರ್ಡ್ ಕ್ವಾಡ್ರೆಂಟ್. ಇನ್ ದ ಥರ್ಡ್ ಕ್ವಾಡ್ರೆಂಟಲ್ಲಿ ನಮಗೆ ಕಾಸ್ ಈಸ್ ನೆಗೆಟಿವ್. ಓಕೆ, ನೆಗೆಟಿವ್ ವ್ಯಾಲ್ಯೂ ಬರುತ್ತೆ ನಮಗಿದು. ಪೈ ಮೈನಸ್ ತೊಗೊಂಡ್ರೆ ಏನಾಗುತ್ತೆ, ಇಲ್ಲಿ ಮೈನಸ್ ಪೈ ಬೈ 6 ಬರುತ್ತೆ. ಓಕೆ, ಲೆಟ್ ಅಸ್ ಕ್ಯಾಲ್ಕುಲೇಟ್ 180 ಪ್ಲಸ್ ತೀಟಾ. ಆಮೇಲೆ ಆ ವ್ಯಾಲ್ಯೂ ಇದರಲ್ಲಿ ಲೈ ಆಗುತ್ತೆ ಎಲ್ಲ ಚೆಕ್ ಮಾಡ್ಕೊಳ್ಳೋಣ. ಸೊ 180 ಪ್ಲಸ್ ತೀಟಾ ಅಂತ ಬರ್ಕೋಬೋದು ನಾವು, ಇದನ್ನು ಸ್ಪ್ಲಿಟ್ ಅಪ್ ಮಾಡ್ಕೊಂಡಲ್ವಾ. ಪೈ ಪ್ಲಸ್ ಪೈ ಬೈ 6 ಅಂತ ಬರ್ಕೋಬೋದು. ನೋಡಿ ಇಲ್ಲಿ 6 ಪೈ ಪ್ಲಸ್ ಪೈ 7 ಪೈ ಸಿಗುತ್ತೆ ನಮಗೆ. ಓಕೆ, ಸೊ ದಿಸ್ ಈಸ್ ಕಾಸ್ ಇನ್ವರ್ಸ್ ಆಫ್ ಕಾಸ್ 180 ಪ್ಲಸ್ ತೀಟಾ ಈಸ್ ಮೈನಸ್ ಕಾಸ್ ತೀಟಾ, ಅಂದರೆ ಇದು ಮೈನಸ್ ಕಾಸ್ ಪೈ ಬೈ 6 ಆಗುತ್ತೆ ಅಲ್ವಾ. ಮೈನಸ್ ಕಾಸ್ ಪೈ ಬೈ 6. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕಾಸ್ ಪೈ ಬೈ 6? ದಿಸ್ ಈಸ್ ಕಾಸ್ ಇನ್ವರ್ಸ್ ಆಫ್ ಮೈನಸ್ ಕಾಸ್ ಪೈ ಬೈ 6 ವ್ಯಾಲ್ಯೂ ಎಷ್ಟು? ಇಟ್ ಈಸ್ √3/2. ಇಟ್ ಈಸ್ √3/2 ಅಲ್ವಾ. ಸೊ ಈಗ ಕಾಸ್ ಇನ್ವರ್ಸ್ ಆಫ್ ಮೈನಸ್ √3/2 ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡ್ಬೇಕು ನಾವು. ಓಕೆನಾ. ಸೊ ಈಗ ಏನು ಮಾಡ್ತೀರಾ, ಲೆಟ್ ದಿಸ್ ಕಾಸ್ ಇನ್ವರ್ಸ್ ಮೈನಸ್ √3/2 ಇಸ್ ಈಕ್ವಲ್ ಟು ಎಕ್ಸ್ ಅಂತ ತಗೊಳ್ಳೋದಾದರೆ ಕಾಸ್ ಎಕ್ಸ್ ಈಕ್ವಲ್ ಟು ಏನಾಗುತ್ತೆ ನಮಗೆ ಮೈನಸ್ √3/2. ಜಸ್ಟ್ ನಾವು ನಮಗೆ ಇಲ್ಲಿ ಗೊತ್ತಾಯಿತು ಪೈ ಬೈ 6 ಅನ್ನೋದು √3/2 ಇದೆ, ಬಟ್ ನಮಗಿಲ್ಲಿ ಮೈನಸ್ √3/2 ಇದೆ. ಪ್ಲಸ್ √3/2 ಇದ್ದಿದ್ರೆ ನಮಗದು ಏನಾಗ್ತಾ ಇತ್ತು, ಪೈ ಬೈ 6 ಆಗ್ತಿತ್ತು ಅಲ್ವಾ. ಬಟ್ ಇಲ್ಲಿ ಮೈನಸ್ √3/2 ಇದೆ. ಸೊ ಹಾಗಾಗಿ ನಾನೇನು ಬರೀಬೇಕು ಇದನ್ನು, ಕಾಸ್ ಆಫ್ ಪೈ ಮೈನಸ್ ಪೈ ಬೈ 6 ಅಂತ ಬರ್ಕೋಬೋದು ಅಲ್ವಾ. ವಾಟ್ ಈಸ್ ಕಾಸ್ ಆಫ್ ಪೈ ಮೈನಸ್ ಪೈ ಬೈ 6? 180 ಮೈನಸ್ ತೀಟಾ ಮೈನಸ್ ಕಾಸ್ ಆಫ್ 180 ಮೈನಸ್ ತೀಟಾ ಇಲ್ಲಿ ಬರುತ್ತೆ ಅಲ್ವಾ. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಕಾಸ್ ನೆಗೆಟಿವ್. ಸೊ ಹಾಗಾಗಿ ನಿಮ್ಗೆ ಏನು ಬರುತ್ತೆ, ಇದು ಮೈನಸ್ √3/2ನೇ ಬರುತ್ತೆ. ಓಕೆನಾ. ಸೊ ಐ ಕ್ಯಾನ್ ರೀಪ್ಲೇಸ್ ದಿಸ್ ಎಕ್ಸ್ ಬೈ ಪೈ ಮೈನಸ್ ಪೈ ಬೈ 6 ವಿಚ್ ಇಂಪ್ಲೈಸ್ ಎಕ್ಸ್ ಈಕ್ವಲ್ ಟು ಏನಾಯಿತು, ಪೈ ಮೈನಸ್ ಪೈ ಬೈ 6 ಅಂತಂದರೆ 6 ಪೈ ಮೈನಸ್ ಪೈ, ಇಟ್ ಈಸ್ 5 ಪೈ divided by 6. So what is 5 pi divided by 6 is there, and you have to check whether this belongs to the principal value branch or not. Okay, what is 5 pi by 6? Again it is 6 pi by 6 is 30 degrees, right? 30 into 5 150. So 150 belongs to this. ಹೌದಾ, ಇದರಲ್ಲಿದೆ ಅಂತ ಹೇಳ್ಬೋದು ನಾವು. ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. Next, question number 23. The principal value of sin inverse of sin 2 pi by 3 ಅಂತ ಕೇಳಿದ್ದಾರೆ. ಇದರದ್ದು ಪ್ರಿನ್ಸಿಪಲ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಸೊ ಪೈ ಬೈ 3 ವ್ಯಾಲ್ಯೂ ಎಷ್ಟು? ಪೈ ಬೈ 3 ಈಸ್ 60 ಇಂಟು 2 ಅಂದರೆ 120 ಆಗುತ್ತೆ. ಸೈನ್ದು ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಬಂದ್ಬಿಟ್ಟು ಮೈನಸ್ ಪೈ ಬೈ 2 ಟು ಪೈ ಬೈ 2 ಇರುತ್ತೆ ಅಲ್ವಾ. ಸೊ ಈ ವ್ಯಾಲ್ಯೂ ಇಲ್ಲಿ ಪ್ರೆಸೆಂಟ್ ಇಲ್ಲ, ಹಾಗಾಗಿ ನಾವು ಇದನ್ನ ಏನು ಮಾಡ್ಕೋಬೋದು, ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಸೈನ್ ಇನ್ವರ್ಸ್ ಆಫ್ ಸೈನ್ ಪೈ ಮೈನಸ್ ಪೈ ಬೈ 3 ಬರ್ಕೋಬೋದಾ. ನೋಡಿ, ಇಫ್ ಯು ಕ್ಯಾಲ್ಕುಲೇಟ್ ದಿಸ್ 3 ಪೈ ಮೈನಸ್ ಪೈ 2 ಪೈ ಆಗುತ್ತೆ, 2 ಪೈ ಬೈ 3 ಸಿಗುತ್ತೆ ನಮಗೆ, ಹೌದಲ್ವಾ. ಓಕೆ, ಸೊ 180 ಮೈನಸ್ ತೀಟಾ ಅಂದರೆ ಏನಾಯಿತು, ಅಗೇನ್ 180 ಮೈನಸ್ ತೀಟಾ ನಮಗೆ ಲೈ ಆಗುತ್ತೆ, ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಲೈ ಆಗುತ್ತೆ. ಏನಾಗುತ್ತೆ, ಪಾಸಿಟಿವ್ ಸೈನ್ ವ್ಯಾಲ್ಯೂವೇ ಬರುತ್ತೆ, ರೈಟ್. ಸೈನ್ ತೀಟಾನೇ ಆಗುತ್ತೆ, ಸೈನ್ ಪೈ ಬೈ 3 ಆಗುತ್ತೆ. ಇಟ್ ಈಸ್ ಸೈನ್ ಇನ್ವರ್ಸ್ ಆಫ್ ಸೈನ್ ಪೈ ಬೈ 3. ವಾಟ್ ಈಸ್ ಸೈನ್ ಪೈ ಬೈ 3? ಸೈನ್ ಇನ್ವರ್ಸ್ ಆಫ್ ಸೈನ್ ಪೈ ಬೈ 3 ನಮಗೆ ಗೊತ್ತಿದೆ 1/2 ಅಂತೇಳಿ ಅಲ್ವಾ. ಆ್ಯಂಡ್ ಸೈನ್ ಇನ್ವರ್ಸ್ 1/2 ಅಂತ ಕೇಳ್ತಿದ್ದಾರೆ. ಆರ್ ಎಲ್ಸ್ ಯು ಕ್ಯಾನ್ ಯೂಸ್ ದ ಪ್ರಾಪರ್ಟಿ ಸೈನ್ ಇನ್ವರ್ಸ್ ಆಫ್ ಸೈನ್ ಪೈ ಬೈ 3 ಇಸ್ ಪೈ ಬೈ 3 ಇಟ್ ಸೆಲ್ಫ್. ಓಕೆ, ಸೊ ಈ ಪ್ರಾಪರ್ಟಿನ ಇಲ್ಲೇ ಯೂಸ್ ಮಾಡ್ಬೋದು, ಅಥವಾ ನೀವು ಸೈನ್ ಇನ್ವರ್ಸ್ 1/2ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಮತ್ತೆ ನಿಮಗೆ ಪೈ ಬೈ 3 ಸಿಗುತ್ತೆ. ಆ್ಯಂಡ್ ಆ ಪೈ ಬೈ 3 ನಿಮ್ಗೆ ಇದರಲ್ಲಿ ಬಿಲಾಂಗ್ ಆಗುತ್ತಾ? ಎಸ್. ವಾಟ್ ಈಸ್ ಪೈ ಬೈ 3? ಇಟ್ ಈಸ್ 60 degrees. ಸೊ ಮೈನಸ್ 90 degrees ಟು ಪ್ಲಸ್ 90 degree the interval principal value branch. So it belongs to that interval. Okay, next question.
The principal value of sin inverse sin 3 pi by 5 ಅಂತ ಕೇಳಿದ್ದಾರೆ. ಓಕೆನಾ? ಸೊ ಇದ್ರದ್ದು ಪ್ರಿನ್ಸಿಪಲ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೇಮ್ ಪ್ರೊಸೀಜರ್, ಸೈನ್ ಇನ್ವರ್ಸ್ ಆಫ್ ಸೈನ್ ಅಗೇನ್ 3 pi by 5 ಅಂತಂದರೆ ಎಷ್ಟಾಗುತ್ತೆ ನಿಮಗೆ? ದಿಸ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಆಸ್ 3 ಇಂಟು 180 ಡಿವೈಡೆಡ್ ಬೈ 5 ಅಲ್ವಾ? ಪೈ ಅಂದರೆ 180 ಸಬ್ಸ್ಟಿಟ್ಯೂಟ್ ಮಾಡ್ಕೋತಾ ಇದ್ದೀನಿ. ಸೊ ದಿಸ್ ಇಸ್ 5 1s 5 3s are 15, 3 left 30, 5 6 are 30. If we calculate this, so 108, again it does not belongs to the principal value branch of sine inverse function, right? So ಹಾಗಾಗಿ ನೀವು ಇದನ್ನು ಡೈರೆಕ್ಟ್ ಆಗಿ ಸೈನ್ ಇನ್ವರ್ಸ್ ಆಫ್ ಸೈನ್ ಥೀಟಾ ಇಸ್ ಥೀಟಾ ಅಂತೇಳಿ ತೊಗೊಳಕ್ಕೆ ಬರಲ್ಲ. ಅದಕ್ಕೆ ಇದನ್ನೇನು ಮಾಡ್ತೀರಾ, ಸ್ಪ್ಲಿಟ್ ಮಾಡ್ಕೋಬೇಕು ಫಂಕ್ಷನನ್ನು. ಯಾವ ಥರ ಮಾಡ್ತೀರಾ? ಪೈ ಮೈನಸ್ 3 pi by 5, ಪೈ ಮೈನಸ್ 3 pi by 5 ಬರೆದ್ರೆ ಏನಾಗುತ್ತೆ ನಮಗೆ ಇಲ್ಲಿ? ಪೈ ಮೈನಸ್ ಥೀಟಾ ಅಲ್ವಾ? ಸೊ ಪೈ ಮೈನಸ್ ಥೀಟಾ ಎಲ್ಲಿ ಲೈ ಆಗುತ್ತೆ? 180 ಮೈನಸ್ ಥೀಟಾ, ಸೆಕೆಂಡ್ ಕ್ವಾಡ್ರೆಂಟ್. ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್ ಸೈನ್ ಈಸ್ ಪಾಸಿಟಿವ್. ಸೊ ನಿಮಗೆ ಪೈ ಮೈನಸ್ ಥೀಟಾ ಬರೆದ್ರೆ ಮತ್ತೆ ನಿಮಗೆ ಥೀಟಾನೇ ಬರುತ್ತೆ, ಥೀಟಾ ವ್ಯಾಲ್ಯೂವೇ ಬರುತ್ತೆ. ಓಕೆನಾ? ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಈಗ. ಸೈನ್ ಇನ್ವರ್ಸ್ ಆಫ್ ಸೈನ್ 5 pi ಮೈನಸ್ 3 pi, ಇಟ್ ಈಸ್ 2 pi by 5. ಸೊ ಈಗ ಈ 2 pi by 5 ಅನ್ನೋದೇನಿದೆ ಅದು ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚಲ್ಲಿ ಇದೆನಾ ಚೆಕ್ ಮಾಡಬೇಕು. ಓಕೆನಾ? ಸೊ 2 pi by 5 ಅನ್ನು ನಾವು ಹಿಂಗೆ ಬರಿಬೋದಲ್ವಾ? ದಿಸ್ ಈಸ್ ನಥಿಂಗ್ ಬಟ್ ಪೈ ಬೈ 5 ಈಸ್ ನಥಿಂಗ್ ಬಟ್ 36. ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ ಈಗ, ಇಂಟು 36 ಮಾಡಿ ಇದು ನಿಮಗೆ 72 ಬರುತ್ತೆ. ಸೊ 72 ಡಿಗ್ರಿ ಇದರಲ್ಲಿದೆ ಅಲ್ವಾ? ಮೈನಸ್ 90ಇಂದ ಪ್ಲಸ್ 90ವರೆಗೂ. ಸೊ ಹಾಗಾಗಿ ನಾನು ಸೈನ್ ಇನ್ವರ್ಸ್ ಆಫ್ ಸೈನ್ ಥೀಟಾನ ಇಲ್ಲಿ ಥೀಟಾ ಅಂತ ಬರ್ಕೋಬೋದು. ಇಟ್ ಈಸ್ 2 pi by 5. ಸೊ ಏನಾಯಿತು ಆನ್ಸರು? ಆನ್ಸರ್ ಸಿ ಇಸ್ ಕರೆಕ್ಟ್. ಓಕೆ, ನೆಕ್ಸ್ಟ್ ಕ್ವೆಶನ್ 25th. ಇಟ್ ಈಸ್ ಸೈನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ವೇರ್ ಮಾಡ್ ಎಕ್ಸ್ ಇಸ್ ಲೆಸ್ ದನ್ 1 ಇಸ್ ಈಕ್ವಲ್ ಟು ಅಂತ ಕೇಳಿದ್ದಾರೆ. ಓಕೆನಾ? ಸೈನ್ ಆಫ್ ಟ್ಯಾನ್ ಇನ್ವರ್ಸ್ ಇದೆ. ಸೊ ಈಗ ನಾವೇನು ಮಾಡೋಣ, ಈ ಟ್ಯಾನ್ ಇನ್ವರ್ಸನ್ನು ಇನ್ ಟರ್ಮ್ಸ್ ಆಫ್ ಸೈನ್ ಇನ್ವರ್ಸಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಓಕೆನಾ? ಸೊ ಇಲ್ಲಿ ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಲೆಟ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಅಂತ ತಗೋತೀನಿ. ಹಾಗಿದ್ರೆ ಟ್ಯಾನ್ ವೈ ಏನಾಯ್ತು ನಮಗೆ? ಟ್ಯಾನ್ ವೈ ಈಸ್ ಎಕ್ಸ್. ಇಲ್ಲೇನಿಲ್ಲ ಅಂದ್ರೆ 1 ಇರುತ್ತೆ. ಟ್ಯಾನ್ ವೈ ಈಸ್ ಎಕ್ಸ್ ಬೈ 1 ಅಂತ ತಗೋಬೋದಾ? ಓಕೆ, ಇಟ್ ಈಸ್ ಎಕ್ಸ್ ಬೈ 1. ಸೊ ಲೆಟ್ ದಿಸ್ ಬಿ ದ ಆ್ಯಂಗಲ್ ವೈ. ವಾಟ್ ಈಸ್ ಟ್ಯಾನ್ ವೈ? ಟ್ಯಾನ್ ವೈ ಅನ್ನು ಏನಂತ ಹೇಳ್ತೀರಾ? ಅಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಹೇಳ್ತೀರಾ. ಸೊ ಇದು ಅಪೋಸಿಟ್ ಸೈಡ್, ಇದು ಅಡ್ಜಸೆಂಟ್ ಸೈಡ್. ಅಪೋಸಿಟ್ ಸೈಡ್ ಏನು? ಎಕ್ಸ್. ವೈಗೆ ಆ್ಯಂಗಲ್ ವೈಗೆ ಅಪೋಸಿಟ್ ಇರೋದು ಎಕ್ಸ್, ಅಡ್ಜಸೆಂಟ್ ಇರೋದು 1. ಹಾಗಿದ್ರೆ ಇದೇನಾಗುತ್ತೆ? ದಿಸ್ ಈಸ್ ನಥಿಂಗ್ ಬಟ್ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಇದರಿಂದ ನೀವು ಸೈನ್ ವೈ ಹೇಳ್ಬೋದಾ? ವಾಟ್ ಈಸ್ ಸೈನ್ ವೈ? ಅಪೋಸಿಟ್ ಬೈ ಹೈಪೋಟೆನಸ್. ಇಟ್ ಈಸ್ ನಥಿಂಗ್ ಬಟ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಓಕೆನಾ? ಸೊ ಹಾಗಿದ್ರೆ ವೈ ಅನ್ನು ನಾನು ಏನು ಬರಿಬೋದು? ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಬರೀಬೋದು. ಹೌದಾ? ಸೊ ಈಗ ಈ ವೈ ವ್ಯಾಲ್ಯೂವನ್ನು ನಾನು ಇಲ್ಲಿ ರಿಪ್ಲೇಸ್ ಮಾಡ್ಕೋಬೋದಾ? ಅಂದರೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲೇಸಲ್ಲಿ ನಾನು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬರಿಬೋದಾ? ರೈಟ್. ಸೊ ಅದಕ್ಕೆ ನಾನು ಕೊಟ್ಟಿರೋ ಕ್ವಶನಲ್ಲಿ ಟ್ಯಾನ್ ಇನ್ವರ್ಸ್ ಎಕ್ಸ್ ಅನ್ನು ನಾನು ರಿಪ್ಲೇಸ್ ಮಾಡ್ಕೋತೀನಿ. ಓಕೆ, ದೇರ್ ಫೋರ್ ಸೈನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್. ಟ್ಯಾನ್ ಇನ್ವರ್ಸ್ ಎಕ್ಸ್ ನೋಡಿ, ಇದು ಇಕ್ವೇಷನ್ 1 ವೈ ಇದೆ ಆರ್ ಎಚ್ ಎಸ್ಸು, ಇಕ್ವೇಷನ್ 2 ಎಲ್ ಎಚ್ ಎಸ್ ಅಲ್ಲಿ ವೈ ಇದೆ. ಇವೆರಡು ಈಕ್ವಲ್ ಇದ್ದಾವೆ ವೈಗೆ ಅಂತಂದರೆ ಅವು ಈಚ್ ಅದರ್ ಈಕ್ವಲ್ ಇರಲೇಬೇಕು ಅಲ್ವಾ? ಸೊ ಹಾಗಾಗಿ ಟ್ಯಾನ್ ಇನ್ವರ್ಸ್ ಎಕ್ಸ್ನ ನಾನು ಸೈನ್ ಇನ್ವರ್ಸ್ ಎಕ್ಸ್ ಬೈ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರಿಂದ ರೀಪ್ಲೇಸ್ ಮಾಡ್ಬೋದು. ಸೊ ಇಟ್ ಈಸ್ ನಥಿಂಗ್ ಬಟ್ ಸೈನ್ ಇನ್ವರ್ಸ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಓಕೆನಾ? ಸೊ ಸೈನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಈಸ್ ನಥಿಂಗ್ ಬಟ್ ಸೈನ್ ಎಕ್ಸ್ ಸಿಗುತ್ತೆ ನಿಮಗೆ. ಸೈನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಏನು ಸಿಗುತ್ತೆ ನಿಮಗೆ? ಎಕ್ಸ್ ವ್ಯಾಲ್ಯೂವೇ ಸಿಗುತ್ತೆ, ಅಂದರೆ ಈ ಥೀಟಾ ವ್ಯಾಲ್ಯೂವೇ ಸಿಗುತ್ತೆ. ಇಟ್ ಈಸ್ ನಥಿಂಗ್ ಬಟ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಸಿಗುತ್ತೆ. ವಾಟ್ ಈಸ್ ದಟ್? ಯಾವುದಾಗುತ್ತೆ ಅದು ಆನ್ಸರ್ ಬಂದ್ಬಿಟ್ಟು ನಿಮಗೆ ಆಪ್ಷನ್ ಡಿ, ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಓಕೆ, ಸೊ 25th ಕ್ವಶನಿಗೆ ಆನ್ಸರು ಡಿ ಆಗಿರುತ್ತೆ. ಓಕೆ ಸ್ಟೂಡೆಂಟ್ಸ್, ರಿಮೈನಿಂಗ್ ಕ್ವಶನ್ಸನ್ನು ನಾವು ನೆಕ್ಸ್ಟ್ ವಿಡಿಯೋಲ್ಲಿ
ಕಂಪ್ಲೀಟ್ ಮಾಡೋಣ, ಕಂಟಿನ್ಯೂ ಮಾಡೋಣ ನಮ್ಮ ಡಿಸ್ಕಷನ್. ಅಪ್ ಟು 25 ಕ್ವೆಶನ್ಸ್ ನಾವು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡಿದ್ದೀವಿ. ನಿಮ್ಗೆ ಏನಾದರೂ ಡೌಟ್ ಇತ್ತು, ಯಾವುದೇ ಕ್ವೆಶನಲ್ಲಿ ಯಾವುದೇ ಥರದ ಡೌಟ್ ಇತ್ತು ಅಂತಂದರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.